ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ಕೇಳ್ತಿದ್ದೆ ಈ ಕುಕಿಂಗ್ ವ್ಲಾಗ್ ಮಾಡಿ ಅಂತ. ಇವತ್ತು ಆಕ್ಚುಲಿ ನಿನ್ನೆನೆ ಕುಕಿಂಗ್ ವ್ಲಾಗ್ ಮಾಡ್ಬೇಕಾಗಿತ್ತು. ಎಸ್ಟರ್ಡೇ ಚಿಕನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಿನ್ನೆ ಮಂಡೇ ಇತ್ತು, ಇವತ್ತು ಟ್ಯೂಸ್ಡೇ. ಅಂಡ್ ನನ್ಗೋಸ್ಕರ ನಮ್ಮ ಅಕ್ಕ ಕುಕಿಂಗ್ ವ್ಲಾಗ್ ಮಾಡ್ತಾವ್ರೆ. ಚಿಕನ್ ಮಾಡ್ತಾವ್ರೆ. ಚಿಕನ್ ರೆಸಿಪಿ ಏನ್ ಮಾಡ್ತಿದ್ಯಕ್ಕ? ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರ್ ಮಾಡ್ತಾರೆ. ಅದನ್ನ ರೆಸಿಪಿನ ನಿಮಗೆ ತೋರಿಸ್ತೀನಿ ಹೇಗೆ ಹೇಗೆ ಮಾಡ್ತಾರೆ ಅಂತ. ಬನ್ನಿ ನೋಡೋಣ. ಫಸ್ಟ್ ನಮ್ಮ ಅಕ್ಕ ಜಾರಿಗೆ ಆಗ್ಲೇ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಏನ್ ಹಾಕೊಂಡಿದ್ಯಾ ಅಂತ ಹೇಳು. ಕಾಳು ಮೆಣಸು, ಚಕ್ಕೆ, ಕಾಳು ಮೆಣಸು, ಚಕ್ಕೆ, ಲವಂಗ, ಇದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕೊಂಡವ್ರೆ. ಇಷ್ಟಷ್ಟೇ ರೆಡಿ ಮಾಡ್ಕೊಂಡವ್ರೆ. ಇವಾಗ ಅದ್ರೊಳಗಡೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ, ಟೊಮೆಟೊ. ಇಲ್ಲ, ಟೊಮೊಟೊ ಆಮೇಲೆ ರುಬ್ಕೋಬೇಕು. ಇವಾಗ ಇಷ್ಟನ್ನ ರುಬ್ಕೊಂಡು ಚಿಕನ್ ಒಗ್ಗರಣೆಗೆ ಹಾಕ್ಬೇಕು. ಚಿಕನ್ ಒಗ್ಗರಣೆಗೆ ಹಾಕ್ಬೇಕು. ಇದನ್ನ ಮಾಡ್ತಾ ಇರೋದು ನನಗೆ ಮತ್ತೆ ಕಿಪ್ಪಿಗೋಸ್ಕರ. ಹೌದು. ಇವಾಗ ಲಾಸ್ಟ್ ವ್ಲಾಗ್ ನನ್ ಬಗ್ಗೆ ನೀಟಾಗಿ ಹೇಳೇ ಇಲ್ಲ, ಎಲ್ಲ ಡಿಸ್ಟರ್ಬೆನ್ಸ್ ಹೇಳಿದ್ರು. ಇವಾಗ ನನ್ ಬಗ್ಗೆ ಹೇಳು. ಏನ್ ಹೇಳ, ಇಲ್ಲ ಹೇಳಿದೀನಿ ಅದ್ರಲ್ಲೇನೆ. ಒಳ್ಳೆ ಹುಡುಗಿ ಅಂದ್ರೆ ಒಳ್ಳೆಯವಳಂತ ಎಲ್ರಿಗೂ ಗೊತ್ತು. ತುಂಬಾ ಫ್ರೆಂಡ್ಲಿ ಆಗಿರ್ತಾಳೆ, ಎಲ್ಲಾರ್ ಜೊತೆನು ಚೆನ್ನಾಗಿರ್ತಾಳೆ. ಒಂದ್ ದಿವಸ ಆಗ್ಲಿ 2 ದಿವಸ ಆಗ್ಲಿ ಬೇಗ ಹೊಂದ್ಕೊಂಡ್ಬಿಡ್ತಾಳೆ. ಅತ್ಯಾತ್ ಪ್ರೀತಿ ಮಾಡ್ತಾಳೆ. ಆಮೇಲೆ ಆರಾಮಾಗಿ ನಮ್ ಜೊತೆ ಆಟ ಆಡ್ಕೊಂಡಿರ್ತಾಳೆ ಮಗು ತರ. ಒಂದ್ಸರಿ ಕೋಪ ಬರುಸ್ತಾಳೆ ನನ್ಗೆ. ಇಲ್ಲ ಫ್ರೆಂಡ್ಸ್, ಕೋಪ ಬರ್ಸಲ್ಲ, ಕೋಪ ಬರುತ್ತೆ ನನ್ಗೆ. ಬರುತ್ತೆ, ಹೌದು. ಯಾಕೆ ಬರುತ್ತೆ? ಬ್ಲಾಗ್ ಬರಲ್ಲ ಅಂತ ಬರುತ್ತೆ. ಅಂಡ್ ಇವತ್ತು ನೆನೆ ನೈಟ್ 3 ಗಂಟೆಗೆ ಮಲಗಿದ್ವಿ. ಶೆಲ್ಗೆಲ್ಲ ಹೋಗ್ ಬಂದಿದ್ರಿಂದ 3 ಗಂಟೆ 4 ಗಂಟೆಗೆ ಮಲಗಿ ನಿದ್ದೆ ಕೂಡ ಇಲ್ಲ. ಬೆಳಿಗ್ಗೆ 9 ಗಂಟೆ 9:30ಗೆ ಎದ್ದೋದೆ. ಕೆಲ್ಸಕ್ಕೆ ನಾನು ಹೋದಾಗ 11:30 ನಮ್ ಸರ್ರು 11:30ಗೆ ಬರೋದು ಅಂದ್ರು. ಫುಲ್ ಟಯರ್ಡ್ ಆಗಿದ್ದೀನಿ ಆಕ್ಚುಲಿ. ಇವತ್ತು ಮೆಜೆಸ್ಟಿಕ್ ಅಲ್ಲಿ ರಿಪೋರ್ಟಿಂಗ್ ಇತ್ತು ನನಗೆ. ವುಮೆನ್ಸ್ ಡೇ ರಿಗಾರ್ಡಿಂಗು ಇವತ್ತು ವರ್ಕ್ ಇತ್ತು, ರಿಪೋರ್ಟ್ ಮಾಡಕ್ ಹೋಗಿದ್ವಿ. ನಮ್ಮ ಅಕ್ಕ ಇವತ್ತು ನನ್ ಮನೆ ಬಂದಾಗ ಅಡುಗೆ ಕೂಡ ಮಾಡಿರ್ಲಿಲ್ಲ. ಇವತ್ತು ಹೆವಿ ಕೆಲ್ಸ ಇತ್ತು ನನಗೆ, ಅದಕ್ಕೆ ಅಡಿಗೆ ಮಾಡಿರ್ಲಿಲ್ಲ ಅಂತ ನೋಡಿ. ಇವತ್ತೆಲ್ಲ ಕಬೋರ್ಡ್ ಅಲ್ಲಿ ಬಟ್ಟೆಗಳನ್ನೆಲ್ಲ ಬೆಳಗ್ಗೆ ಸಿರಿಗೆ ಬಟ್ಟೆ ಕಬೋರ್ಡ್ನೆಲ್ಲ ತೆಗ್ದು ಅದಕ್ಕಿಂತ ಮುಂಚೆನೆ ಕಿತ್ತಾಕಿದ್ದೀನಿ. ಕಿತ್ತಾಕಿದ್ದೆ. ಅಷ್ಟೊಂದೆಲ್ಲ ಇದ್ ಮಾಡಿರಲ್ಲ. ಹೆಂಗು ಇವಳಿಗೆಲ್ಲ ತೆಗ್ದೆ ಅಂತ ಅನ್ಬಿಟ್ಟು ಎಲ್ಲ. ಏನಂದ್ರೆ ಕಿಪ್ಪಿ ಸ್ವಲ್ಪ ಯಾಕೋ ಬೇಜಾರಲ್ಲಿ ಇಲ್ಲಂತ. ಅವಳ ಪರ್ಸನಲ್ ಇಶ್ಯೂಸ್ ಇಂದ ಅಂದ್ರೆ ಅಳ್ತಿದ್ಲಂತೆ ರಿಗಾರ್ಡಿಂಗ್. ಅದಕ್ಕೆ ಅಕ್ಕ ಸ್ವಲ್ಪ ಬೇಜಾರಾಗಿದ್ರು. ಅವಳು ಅಳ್ತಿದ್ಲು. ನನ್ಗೆ ಅದನ್ನ ನೋಡಕ್ ಆಗ್ಲಿಲ್ಲ ಅಂತ ಹೇಳ್ತಿದ್ರು. ಹೌದು, ಬೇಜಾರಾಗ್ತಿತ್ತು. ಪಾಪ ಅನ್ಸ್ತಾ ಇತ್ತು. ಪಾಪ ಒಂಥರ ಹರ್ಟ್ ಆಗ್ತಾ ಇತ್ತು ಅವಳು ನೋಡ್ತಿದ್ರೆ. ಯಾಕೆಂದ್ರೆ ಒಂಥರ ಅವಳ ಮುಗ್ಧ ಮನ್ಸಲ್ವಾ ಅವಳ್ದು. ಅಂದ್ರೆ ಬೇಗ ಸ್ಟ್ರಾಂಗ್ ಆಗಿ ಏನು ನಾನು ಅಳ್ಬಾರ್ದು, ನನ್ಗೆ ಯಾರೋ ಬೈದ್ರು ಅನ್ನತ್ರ ಅವಳು ತಗೊಳೋದೇ ಇಲ್ಲ. ಸುಮ್ನೆ ಅಳ್ತಾ ಇರುತ್ತೆ. ಎಷ್ಟು ಸರಿ ಹೇಳ್ದೆ ಬೆಳಗ್ಗೆಯಿಂದ, ಖುಷಿಯಾಗಿರು ನೀನ್ ಅಳ್ತಾ ಇದ್ರೆ ಬೇರೆಯವ್ರಿಗೆ ಅದು ಯೂಸ್ ಆದಂಗಾಗುತ್ತೆ. ಸ್ಟ್ರಾಂಗ್ ಆಗಿರು. ಆಮೇಲೆ ನೀನ್ ಸ್ಟ್ರಾಂಗ್ ಆಗಿದ್ಯಾ ಅಂತಾನೆ ಸ್ಟ್ರಾಂಗ್ ಆಗಿದ್ದಾರೆ, ನಾವೇನು ಮಾಡಕ್ ಆಗಲ್ಲ, ಏನ್ ಹೇಳಿದ್ರು ಅವಳು ದಬಾಯಿಸಿ ಹೇಳ್ತಾಳೆ ಅನ್ನೋ ರೀತಿಲಿ ಅವ್ರ ಮೈಂಡ್ ಥಿಂಕ್ ಅಲ್ಲಿ ಬರುತ್ತೆ ಅಂತ. ಆದ್ರೂ ಅವ್ರಿಗೆ ಅದು ಮೈಂಡಿಗೆ ಹೋಗ್ತಾ ಇಲ್ಲ. ಹೋಗಿಸ್ತೀವಿ ಆಮೇಲೆ ಎಲ್ಲ ಸೇರ್ಕೊಂಡು. ಇವಾಗ ನೆಕ್ಸ್ಟ್ ಏನ್ ಹಾಕ್ಬೇಕನ್ನೋದನ್ನ ಹಾಕು. ಬೇಗ ಮೈಕ್ನ ಇಲ್ಲಿ ಹಾಕು. ಇವಾಗ ನಮ್ಮ ಅಕ್ಕ ಈರುಳ್ಳಿ ಹಾಕ್ತಿದ್ದಾರೆ. ತೊಳಿಬೇಕು, ಎಲ್ಲ ತೊಳ್ದಿ ಹಾಕಬೇಕು. ನನ್ಗೊಂದು ಡೌಟ್, ಎಲ್ಲ ಈರುಳ್ಳಿ ತೊಳಿತಾರೆ ಯಾಕೆ? ಸಿಕ್ಕ ಒಳಗ್ತಾನೆ ಹಂಗಂತಲ್ಲ, ಅದು ಬ್ಲಾಕ್ ಆಗಿ ಅದ್ರ ಮೇಲ್ಗಡೆ ಗಲೀಜ್ ಇರುತ್ತೆ. ಆಮೇಲೆ ನಮ್ ಕೈಗಳು ಕ್ಲೀನ್ ಆಗಿ ತೊಳ್ಕೊಂಡಿರಲ್ಲ. ಇವಾಗ ಹಿಂಗ್ ಎರಿತಾ ಇರ್ತೀವಲ್ವಾ, ಆಯ್ತು. ಸ್ವೆಟ್ ಆದಂಗ ಸ್ವೆಟ್ಟು ಸ್ವೆಟ್. ನಿಂಗೂ ಕಿಪ್ಪಿಗೂ ರೇಗಿಸ್ತೀನಿ, ಮತ್ತೇನ್ ಎಲ್ರಿಗೂ ಆಡ್ಕೊಂತಾಳೆ ಅಂತ ಅನ್ಕೋಬೇಡಿ, ಸುಮ್ನೆ ಅಷ್ಟೇ. ತಮಾಷೆ ಮಾಡ್ತೀನಿ. ಬೇಜಾರ್ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಂಡ್ರೆ ನಮ್ಗೆ ಇರಕ್ ಆಗಲ್ಲ ಫ್ರೆಂಡ್ಸ್. ಬರೇ ಬೀಳ್ತವೆ ಫ್ರೆಂಡ್ಸ್. ನೋಡಿ, ಮುಟ್ಟಕ್ಕಾಗಲ್ಲ. ಆಕ್ಚುಲಿ ಇವತ್ತು ಕಿಪ್ಪಿನ ಆಚೆ ಕರ್ಕೊಂಡೋಗಿದ್ವಿ. ಅಲ್ಲೆಲ್ಲ ಫುಲ್ ಅವಳಿಗೆ ಗಾಡಿಲೆಲ್ಲ ವಿಡಿಯೋ ಮಾಡ್ಕೊಂಡ್ರು. ಕಿಪ್ಪಿ ಫ್ಯಾನ್ಸು. ಕಿಪ್ಪಿ ಕಿಪ್ಪಿ ಜ್ಯೂಸ್ ಕುಡಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಪಾರ್ಕ್ ಹತ್ರ ಬಂದ್ವಿ. ಟೈಮ್ ಪಾಸ್ ಮಾಡ್ಕೊಂಡ್ ಬಂದ್ವಿ. ಅವಳೇ ಹೇಳಿದ್ಲು ಎಲ್ಲಾದ್ರೂ ಹೊರಗ್ ಕರ್ಕೊಂಡೋಗಿ ಅಂತ. ಅದಕ್ಕೋಸ್ಕರ ಈರುಳ್ಳಿ ತೊಳ್ಕೊಂಡ್ಬರ್ತೆ. ಪಾಸ್ ಮಾಡಿ ಈರುಳ್ಳಿ ತೊಳ್ಕೊಂಡ್ ಬರ್ತೀನಿ ಅಂತೆ. ನಾನ್ ಮಾತಾಡ್ತಿರ್ತೀನಿ ಅಲ್ಲಿ.
ಹೋಗಿದ್ದೀನಿ, ಎಲ್ಲ ಹಾಕಿದಾಳೆ ನಮ್ಮ ಅಕ್ಕ ಗೊತ್ತಿಲ್ಲ. ಫಸ್ಟ್ ಟೈಮ್ ನೀಟಾಗಿ ಚಿಕನ್ ಸಾಂಬಾರ್ ಮಾಡ್ತಿರೋನ್ನ ನೋಡ್ತಾ ಇರೋದು. ನಮ್ಮಮ್ಮ ನನ್ನ ಅಡ್ಗೆ ಮನೆ ಒಳಗೆ ಬಿಡ್ತಿರ್ಲಿಲ್ಲ. ಒಂದ್ಸತಿ ಏನ್ ಮಾಡಿದೆ ಗೊತ್ತಾ, ನಮ್ಮಮ್ಮಂಗೆ ಹಿಂಗೆ ಮಿಕ್ಸಿ ರುಬ್ಬೇಕಾದ್ರೆ ಮುಚ್ಚಳ ತೆಗ್ದ್ಬಿಟ್ಟಿದ್ದೆ. ಸಾರಿ ನಮ್ಮ ಅಮ್ಮಂಗೆಲ್ಲ ನಮ್ಮ ಅಜ್ಜಿ ಕಣ್ಣ ನಂಗ್ ಅದೇನೋ ಗೊತ್ತಿಲ್ಲ. ಏನಾರ ಇಟ್ಕೊಂಡಿರ್ಲಿ ಇಲ್ಲಿ ಚಕ್ಕೆ ಮೆಣಸು ಮತ್ತೆ ಇದನ್ ಬಿಟ್ಬಿಟ್ಟು ಲವಂಗವನ್ ಬಿಟ್ಬಿಟ್ಟು ಎಲ್ಲಾ ತೊಳಿತಾ ಇರ್ತೀನಿ. ತೆಂಗಿನಕಾಯಿನೂ ಕೂಡ ತೊಳ್ದಾಕ್ತೀನಿ. ಕೇಳು, ಮಾಡಿಸ್ಕೊಂಡ್ ಬಂದಿತ್ತು ನಮ್ಮ ಅಜ್ಜಿ, ಮಸಾಲೆ ರುಬ್ತಾ ಇತ್ತು, ಮುಚ್ಲೋಕೊಂಡ್ ನೋಡಿದ್ ಅಕ್ಕಿ ಎಲ್ಲ ಆರ್ಬಿಟ್ಟಿತ್ತು. ಪಾಪನಕ ಬರೋ ಈ ವಿಡಿಯೋ ನೋಡ್ತಾ ಇದ್ರೆ ಸಾರಿ ಬರೋ ನಿಂಗ ಆತರ ಮಾಡಿದ್ದಕ್ಕ ಅವತ್ತು. ಅವಾಗ ಒಂಥರ ತರ್ಲೆ ಬುದ್ಧಿ, ಇವಾಗ ಬುದ್ಧಿ ಕಲ್ತಿದೀನಿ ಹಂಗ್ ಮಾಡ್ಬಾರ್ದು ಅಂತ. ಮುಚ್ಲೋ ತಗ್ಬಿಟ್ಟಿದ್ದು ರುಬ್ಬೇಕಾದ್ರೆ. ಓ ನಮ್ಮ ಅಕ್ಕಂಗಳು ಇವಾಗ ಅದನ್ನ ರುಬ್ಬೇಕಂತೆ ಫ್ರೆಂಡ್ಸ್. ಅದಕ್ಕೇನ್ ಮಸಾಲೆ ಆಡ್ ಮಾಡಲ್ವಾ? ಇವಾಗ ಏನು ಆಡ್ ಮಾಡಲ್ಲ, ಜಸ್ಟ್ ಅದನ್ನ ರುಬ್ಬೇಕಷ್ಟೇ. ಈಗ ಇದನ್ನ ಒಗ್ಗರಣೆಗೆ ಹಾಕಕ್ಕ ಇದನ್ನ ಇವಾಗ ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಏನ್ ಮಾಡ್ಬೇಕು? ಒಗ್ಗರಣೆಗೆ ಹಾಕ್ಬೇಕು ಚಿಕನ್ ನ. ಕಣ್ಣಲ್ಲೆಲ್ಲ ನೀರ್ ಬರ್ತಿದೆ ಫ್ರೆಂಡ್ಸ್. ಹೀಗೆ ಟೇಸ್ಟಿ ಆದ ಫುಡ್ ಮಾಡಕ್ಕೋಸ್ಕರ ನೋಡಿ ಏನ್ ಸ್ಟ್ರಗಲ್. ಇದೆಲ್ಲ ರುಬ್ಬ ಆದ್ಮೇಲೆ ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ನಾನು. ಸಿರಿಗೋಸ್ಕರ. ಲವ್ ಯು ಬೇಬಿ. ಮಾಡ್ಕೊಂಡು ಈ ವಿಡಿಯೋ ಮೂಲಕ ಎಲ್ರಿಗೂ ಕ್ಲಾರಿಟಿ ಕೊಡ್ತಾ ಇರೋದು ಏನಂದ್ರೆ, ನನ್ ಕಿಪ್ಪಿ ಅವ್ರನ್ನ ಯಾವ್ದೇ ಲೈಕ್ಗೋಸ್ಕರ ಮತ್ತೆ ನನಗ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತೆ ನಾನು ಬೆಳೆಯೋಕೋಸ್ಕರ ಅವ್ರನ್ನ ಯಾವ್ದೇ ರೀತಿಯಾಗೂ ನಾನು ಯೂಸ್ ಮಾಡ್ಕೊಂತ ಇಲ್ಲ. ಅಂಡ್ ಶಿ ಇಸ್ ಮೈ ಗುಡ್ ಫ್ರೆಂಡ್ ಮತ್ತೆ ಒಳ್ಳೆ ಸಿಸ್ಟರ್ ಅಷ್ಟೇ. ಆ ಬಿಟ್ಟು ಬೇರೆ ಯಾವುದೇ ರೀತಿಯಾದ ಬಾಂಡಿಂಗ್ ನನ್ನಲ್ಲಿಲ್ಲ. ಅಂಡ್ ಅಂದ್ರೆ ನನ್ಗೆ ಅವ್ರಿಗೆ ಯಾವ್ದೇ ರೀತಿ ಕೆಟ್ಟದ್ ಮಾಡ್ಬೇಕು ಅನ್ನೋದು ಇಲ್ಲ ಇಂಟೆನ್ಷನ್ ಇಲ್ಲ, ನಾನು ಮಾಡೋದು ಇಲ್ಲ. ಶಿ ಇಸ್ ಮೈ ಗುಡ್ ಸಿಸ್ಟರ್. ಅವತ್ತಿಂದ ಇಲ್ಲಿವರೆಗೂ ಬಂದಾಗಿಂದ ನಾನು ಅವ್ಳಿಗೆ ಒಂಚೂರು ಹರ್ಟ್ ಆಗ್ಬಾರ್ದು ಅನ್ನೋ ಮಗು ತರ ನೋಡ್ಕೊಂಡಿದೀನಿ. ಅವ್ರ ಅಮ್ಮ ಯಾವ ತರ ನೋಡ್ಕೊಂಡಾರೋ, ತಾಯಿ ಸ್ಥಾನ ತುಂಬಕ್ಕಾಗಲ್ಲ, ತಾಯಿ ಪ್ರೀತಿ ತುಂಬಕ್ಕಾಗಲ್ಲ, ಅದಕ್ಕೂ ಹೆಚ್ಚಾಗಿ ನೋಡ್ಕೊಂಡಿದೀನಿ. ಯಾವ್ದಕ್ಕೋಸ್ಕರ ನಾನು ಅವ್ರನ್ನ ಯೂಸ್ ಮಾಡ್ಕೊಂತಿಲ್ಲ. ಇಬ್ರು ಮಧ್ಯೆ ಒಳ್ಳೆ ಬಾಂಡಿಂಗ್ ಐತೆ. ಅವ್ರಿಗೂ ನನ್ನಂತ ಇಷ್ಟ, ನನ್ಗೂ ಅವ್ರಂತ ಇಷ್ಟ. ಅದಕ್ಕೋಸ್ಕರ ನೆಕ್ಸ್ಟ್ ದಿನ ಇರ್ತಲ್ಲ ಅವಳ ಜೊತೆ ಒಂದ್ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ವಿಡಿಯೋಸ್ ಮಾಡ್ಕೊಂತಿದೀನಿ ಅಷ್ಟೇ. ನಾನು ಅವಾಗಿಂದಾನು ನಾನು 15 ಏಜ್ ಇದ್ದಾಗ ನಾನು ವಿಡಿಯೋ ಮಾಡ್ತಿದೀನಿ. ಅಂಡ್ ಏನಂದ್ರೆ, ನಾನು ಎಲ್ರು ಫ್ಯಾಮಿಲಿ ಜೊತೆ ಎಲ್ಲ ವಿಡಿಯೋ ಮಾಡ್ತಿರ್ತಾರೆ. ನಾನು ನನ್ ಅಪ್ಪ ಅಮ್ಮ ಜೊತೆ ಇದ್ರೆ ನಂಗೂ ನನ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ವಿಡಿಯೋಸ್ ಮಾಡಕ್ಕೆ. ನನ್ನ ಅಪ್ಪ ಅಮ್ಮ ಜೊತೆ ಎಲ್ಲ ಇಲ್ಲ ನಾನು ಇರೋದು ಆಕ್ಚುಲಿ PG ಅಲ್ಲಿ. ಅದಕ್ಕೋಸ್ಕರ ನಮ್ದು ಯಾರ ಜೊತೆ ಅವರೇ ಮಾಡೋಣ ಬಿಡು, ಏನಾದ್ರು ನನಗ್ ಬೇಜಾರಾದಾಗ ವಿಡಿಯೋಸ್ ನೋಡ್ಕೊಂಡೆಲ್ಲ ನೆನ್ಪ್ ಮಾಡ್ಕೊಂಡು ಇರ್ಬೋದು ಅಂತ ಅಷ್ಟೇ. ನಾನು ನಿನ್ನೆ ವಿಡಿಯೋದಲ್ಲೂ ಹೇಳ್ದೆ, ಅವ್ರ ಫ್ಯಾನ್ಸ್ ಎಲ್ಲ ಅವಳ ಹತ್ರ ಮಾತಾಡಿದ್ ನನಗಾಗಿರೋ ಖುಷಿ ಮತ್ತೊಂದಿಲ್ಲ. ಅವಳು ಚೆನ್ನಾಗಿ ಬೆಳಿಬೇಕು ಅಂತ, ಅವಳನ್ನ ಕೆಟ್ಟು ಇದ್ರಲ್ಲಿ ನೋಡ್ಬೇಕು ಮತ್ತೆ ಅವಳು ಹಾಳಾಗ್ಬೇಕು ಅನ್ನೋ ಯಾವ್ದೇ ಇಂಟೆನ್ಷನ್ ಇಲ್ಲ. ಆತರ ನನಗೆ ಉದ್ದೇಶನೂ ಇಲ್ಲ. ದಯವಿಟ್ಟು ಆತರ ಯಾರು ತಿಳ್ಕೊಂಬೇಡಿ. ಅವಳಿಗೆ ಯಾರೋ ಕಾಲ್ ಮಾಡಿ ಹೇಳಿದ್ರಂತೆ, ಈ ವಿಡಿಯೋ ನೋಡ್ತಿರೋರ್ಗೆ ಅರ್ಥ ಆಗ್ಬೋದು. ನನ್ನ ಹತ್ರನೂ ಚೆನ್ನಾಗಿದ್ದು ಅವಳ ಹತ್ರ ಆತರ ಎಲ್ಲ ಮಾತಾಡೋ ನೆಸೆಸರಿ ಇಲ್ಲ ಅಂತ ಅನ್ಕೊಂತೀನಿ. ಅಂಡ್ ನಾನೇನು ಅಂತ ನನ್ ಜೊತೆ ಇರೋರ್ಗಷ್ಟೇ ಅರ್ಥ ಆಗೋದು, ಮತ್ತೆ ನನ್ ಬೆಲೆ ಏನು ಅಂತ ನನ್ ಜೊತೆ ಇರೋರಿಗಷ್ಟೇ ಗೊತ್ತಿರ್ತೈತೆ. ಸುಮ್ನೆ ಮಾತಾಡಿರೋ ಯಾರಿಗೂ ಗೊತ್ತಿರಲ್ಲ. ನನಗೇನು ಹುಚ್ಚಿಡ್ದಿರಲಿಲ್ಲ ಇಲ್ಲಿಂದ ಅಲ್ಲೋಗಿ ಕಿಪ್ಪಿನ ಕರ್ಕೊಂಬಂದು ಇದ್ ಮಾಡ್ಬೇಕು ಅಂತ. ಅವಳೇ ನನಗ್ ಕಾಲ್ ಮಾಡಿ ಪ್ಲೀಸ್ ಸಿರಿ ನಾನು ಬರ್ತೀನಿ ಬಾ ಅಂತ ಅಂದಿದ್ದಕ್ಕೆ ನಾನು ಹೋಗಿ ಅವಳನ್ನ ಕರ್ಕೊಂಬಂದೆ. ನನ್ಗೆ ಯಾವ್ದೇ ಇಂಟೆನ್ಷನ್ ಅವಳು ಕರ್ದಿಲ್ಲ, ನಾನೇ ಹೋಗ್ಬಿಟ್ಟು ಮಾಡ್ಬೇಕು ಇಲ್ಲ ಅವಳು ರೀಲ್ಸ್ಗೋಸ್ಕರ ಎಷ್ಟೋ ದಿನ ಯಾವಾಗ್ಲೂ ಹೋಗಿ ಕರ್ಕೊಂಬರ್ಬೋದಿತ್ತು. ಅವಳೇ ಖುದ್ದಾಗಿ ನನ್ನ ಕರ್ದಿಕ್ಕೆ ಹೋಗಿ ಕರ್ಕೊಂಬಂದು ಅವಳನ್ನ ಖುಷಿಯಾಗಿ ನೋಡ್ಕೊಬೇಕು ಇರೋಷ್ಟು ದಿನ. ಸ್ವಲ್ಪ ಬಟ್ಟೆ ಕೊಡ್ಸಿ ಏನಾದ್ರು ಕೊಡ್ಸಿ ಅವಳನ್ನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ದಯವಿಟ್ಟು ಈ ತರ ಎಲ್ಲ ಮಾತಾಡೋರಿಗೆ ಒಳ್ಳೇದಾಗಲ್ಲ ಅಂತ ಅನ್ಕೊಂತೀನಿ. ಇದನ್ನ ಇಷ್ಟ ಹೇಳಕ್ಕೆ ಅಂತಾನೆ ಈ ವಿಡಿಯೋ ಮಾಡಿದೆ. ಅಂಡ್ ಇವಾಗ ನಮ್ಮ ಅಕ್ಕ ಕುಕಿಂಗ್ ಮಾಡ್ತಾಳೆ, ಅದ್ರ ಬಗ್ಗೆ ನೋಡೋಣ ಬನ್ನಿ. ಇದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು, ನಮ್ಗೆ ಇಷ್ಟಪಡೋರು ಹೆಂಗಿದ್ರು ಇಷ್ಟಪಡ್ತಾನೆ ಇರ್ತಾರೆ. ಏನಂತೀಯಕ್ಕ? ಹೌದು, ಈ ತರ ಬೇರೆಲ್ಲ ಕ್ಲಾರಿಟಿ ಕೊಡೋ ಅಂತ ಅವಶ್ಯಕತೆ ಯಾರೇನು ನಾನು ಆತರ ಆಕ್ಚುಲಿ ಇಲ್ಲ, ಯಾರೇನ್ ಸಾಚಗಳೇನಿಲ್ಲ. ನಾನು ಈ ತರ ಆಕ್ಚುಲಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ ಇಷ್ಟಪಡೋರು ನಾನು ಎಲ್ರೂನು ಇಷ್ಟಪಡ್ತೀನಿ, ಎಲ್ರೂನು ಚೆನ್ನಾಗಿ ನೋಡ್ಕೊಂತೀನಿ, ಎಲ್ರು ಖುಷಿನೂ ಬಯಸ್ತೀನಿ. ದಯವಿಟ್ಟು ಬೇರೆ ತರ ಎಲ್ಲ ಇದನ್ನ ತಗೊಂಡೋಗ್ಬೇಡಿ. ನನ್ಗೆ ಅವ್ರು ಒಳ್ಳೆತನ ಮುಗ್ಧ ಮನಸ್ಸು ಇಷ್ಟ, ಅದಕ್ಕಷ್ಟೇ ನಾನು ರೆಸ್ಪೆಕ್ಟ್ ಮಾಡ್ತಿದ್ದೀನಿ. ನೀವ್ ಏನೇನೋ ಅನ್ಕೊಂಡು ಆತರ ಎಲ್ಲ ತಿಳ್ಕೊಂಬೇಡಿ.
ನಂಗೆ ಯಾವ್ದೇ ಲೈಕ್ ವ್ಯೂಸ್ ಅವಶ್ಯಕತೆ ಇಲ್ಲ. ನಾನು ಒಳ್ಳೆ ಪ್ರೆಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಚೆನ್ನಾಗೂ ಇದೀನಿ ಕೂಡ. ನನ್ಗೆ ಏನ್ ಅವಶ್ಯಕತೆ ಇಲ್ಲ ಬೆಳಿಬೇಕನ್ನೋದು. ನನ್ ತಂದೆ ತಾಯಿಗೆ ನಾನು ಯಾವಾಗ್ಲೂ ಬೆಳೆದು ಇನ್ನು ಪಾಪ ಕಿಪ್ಪಿ ಅವರೇನೆ 1,67,000 ಫಾಲೋವರ್ಸ್ ಇಟ್ಕೊಂಡು ಕೂಡ ಅವರು ಎಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಒಂದೇನೋ ಒಂದ್ ಬರುತ್ತೆ ಯೂಟ್ಯೂಬ್ ಇಂದ ಬರುತ್ತೆ ಅಂತ ಅವರು ಎಷ್ಟೊಂದು ಎಫರ್ಟ್ ಹಾಕ್ತಿದ್ದಾರೆ. ಅಂತರಲ್ಲಿ ಒಂದ್ ವಿಡಿಯೋ ಮಾಡೋದ್ರಿಂದ ಇವ್ರಿಗೆ ಏನ್ ಸಿಗುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ಯಾರು ಹೇಳ್ದವ್ರ ಪಾಪ ತಿಳ್ಕೊಂಡಲೆ ಮಾತಾಡಿದ್ರು. ನೀನ್ ಯಾಕೆ ಅದಕ್ಕೆ ಕೆಡ್ಸ್ಕೊತೀಯ? ತುಂಬಾ ಹರ್ಟ್ ಆಗುತ್ತೆ. ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ಪ್ರತಿಯೊಬ್ರು ರೆಸ್ಪೆಕ್ಟ್ ಮಾಡ್ತೀನಿ. ನನ್ ಕೆಟ್ಟದ್ ಬಯಸೋರ್ನ ನಾನು ರೆಸ್ಪೆಕ್ಟ್. ಪಾಪ ಕಿಪ್ಪಿ ಅವರೇನೆ ಅವ್ರನ್ನ ಯೂಟ್ಯೂಬ್ ಇಂದ ಆಗ್ಲಿ ಮಾಡೋಣ ಸಿರಿ ಅವಳು ಹೇಳ್ತಾಳೆ ಮಾಡೋಣ ಸಿರಿ. ಇನ್ನ ಅವ್ರಿಗೆ ಬರ್ತಿಲ್ಲ ಅಮೌಂಟ್ ಅಂತದ್ರಲ್ಲಿ ಸಿರಿ ಒಂದು ಅಮೌಂಟ್ ವಿಚಾರ ಅಂತಾನು ಅಲ್ಲ, ಬಟ್ ಈ ರೀತಿ ಎಲ್ಲ ತಗೊಂಡ್ ಹೋಗ್ಬೇಡಿ. ನಾನು ಅವಳನ್ನ ತುಂಬಾ ರೆಸ್ಪೆಕ್ಟ್ ಮಾಡೋಳಿಗೆ. ಅವಳನ್ನೆಲ್ಲ ಯಾರನ್ನೇ ಆಗ್ಲಿ ನನ್ನ ಅಕ್ಕನೇ ಕೇಳಿ, ನನ್ನ ಅಕ್ಕನೇ ಹೇಳು ಅವಾಗ್ಲೇ ಅಂತ. ನೋಡಿ ಇವಾಗ ಬಾಣ್ಲಿಗೆ ನಮ್ಮ ಅಕ್ಕ ಎಣ್ಣೆ ಹಾಕಿದಾಳೆ, ಬಿಡಿ ಅದನ್ನೆಲ್ಲ ಬಿಡೋಣ. ಬಾಣ್ಲಿಗೆ ಅದಕ್ಕೆ ಮಸಾಲೆನ ಆಡ್ ಮಾಡ್ತಿದ್ದಾರೆ. ಮಸಾಲೆ ಆಡ್ ಆದ್ಮೇಲೆ ಏನ್ ಮಾಡ್ಬೇಕಕ್ಕ? ತೊಳ್ದಿರೋ ಚಿಕನ್ ಹಾಕ್ಬೇಕಾ? ತೊಳೆದಿದ್ದೀನಿ ಚಿಕನು ತೋರಿಸ್ಬಿಡ್ತೀನಿ. ಚಿಕನ್ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಯಾಕಂದ್ರೆ ಪ್ರತಿಯೊಂದನು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅದು ಹಸಿ ಹೋಗ್ಬೇಕು. ಹಸಿ ಹೋದ ತಕ್ಷಣ ಚಿಕನ್ ಹೊರಗಡೆ ಹಾಕ್ತೀನಿ. ತೊಳೆದಿಟ್ಕೊಂಡಿದ್ದೀನಪ್ಪ. ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ನ ಕುಕ್ಕರ್ ಒಳಗ್ ಹಾಕ್ಬೇಕು. ಆಮೇಲೆ ಸ್ವಲ್ಪ ಆ ಚಿಕನ್ ಎಲ್ಲ ಒಂದ್ ಸ್ವಲ್ಪ ಇಟ್ಕೊಳ್ಳಿ, ಉಪ್ಪೆಲ್ಲ ಇಟ್ಕೊಳ್ಳಿ ಅಂತ ಆ ಮಸಾಲೆ ಎಣ್ಣೆ ಒಳಗೆ ಮಸಾಲೆ ಹಾಕಿ ಆಮೇಲೆ ಚಿಕನ್ ಹಾಕಿ ಫ್ರೈ ಮಾಡಿ ಅದು ಹಾಕ್ಬೇಕಂತೆ ಅಷ್ಟೇನಾ? ಇಲ್ಲ ಅಷ್ಟಕ್ಕೆ ಸಾಂಬಾರ್ ಮುಗೀತದ. ಮತ್ತೆ ನೆಕ್ಸ್ಟ್ ಇದಕ್ಕೆ ಅರ್ಶಿನ ಪುಡಿ ಹಾಕ್ಬೇಕು. ಸ್ವಲ್ಪ ಅರ್ಶಿನ ಪುಡಿ. ಅರ್ಶಿನ ಯಾಕೆ ಹಾಕ್ತಾರೆ ಅಂತಂದ್ರೆ ಅಕ್ಕ ನೋಡಿ ಚಕ್ಕೆನೆ ಸ್ಪೂನ್ ಮಾಡ್ಕೊಂಡಿದ್ದಾಳೆ. ಅರ್ಶಿನ ಯಾಕೆ ಹಾಕ್ತಾರೆ ಅಲ್ಲ? ಅರ್ಶಿನ ತಿಂಡಿ ಅಂತ ಅಲ್ಲ, ಬ್ಯಾಕ್ಟೀರಿಯಾಸ್ ಇದ್ರೆ ಹೋಗುತ್ತೆ ಅಂತ ನನಗ್ ಗೊತ್ತು. ಬಟ್ ಏನು ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಕಮೆಂಟ್ ಮಾಡಿ. ನನಗ್ ಗೊತ್ತಿಲ್ಲ, ನಾನು ಹೇಳ್ತೀನಿ. ಅಡ್ಗೆ ಮಾಡ್ಬೇಕಲ್ಲೆಲ್ಲ ಹಂಗೆ ಅನ್ಕೊಂಡ್ ಹಾಕ್ತಿವಿ. ಅರ್ಶಿನ ಒಳ್ಳೇದಲ್ವಾ ಪ್ರತಿಯೊಂದು. ಚಿಕನ್ ಕಟ್ ಮಾಡಿಸ್ಬೇಕಾರ್ಲೇನೆ ಅರ್ಶಿನ ಹಾಕ್ಬಿಟ್ಟೆ ಕಟ್ ಮಾಡ್ಕೊಡ್ತಾರೆ ಒಂದೊಂದು ಅಂಗಡಿಗಳಲ್ಲಿ. ಈಗ ನೋಡು ಈ ತರ ಇದ್ದಾಗ ಇದನ್ನ ಮುಚ್ಚಿಬಿಡ್ಬೇಕು. ಇಷ್ಟೇನಾ? ವೇಟ್, ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಆಮೇಲೆ ನೆಕ್ಸ್ಟ್ ಜಾರ್, ಅದೇ ಜಾರ್ ತಗೊಬೇಕು. ಅದೇ ಜಾರ್ ತಗೊಂಡು ಇನ್ನ ಸ್ವಲ್ಪ ಚಿಕನ್ ಉಂಟು. ದಿಯಾಗೆ ಅದು ದಿಯಾಗೆ ಕಾಯಿ ತುರಿ ತುರ್ಕೊಂಡು ಇಟ್ಕೊಂಡಿದೀನಿ. ಕಾಯಿ ತುರಿ ಹಾಕಿ ಸ್ವಲ್ಪ ಕಾಯಿ ತುರಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕೊಂಡು ಕುದಿಯಕ್ಕಿಟ್ಟು ಅದನ್ನ ಒಂದು 10 ನಿಮಿಷ ಬೇಡ, ಒಂದು 5 ಮಿನಿಟ್ಸ್ ಸ್ವಲ್ಪ ನೀರೆಲ್ಲ ಬಿಡುತ್ತೆ ಅದು ಚಿಕನ್. ಅವಾಗ ಸಾಂಬಾರ್ ಮಸಾಲೆ ಉಪ್ಪು ಎಲ್ಲ ಹಾಕೊಂಡ್ಮೇಲೆ ಚಿಕನ್ 5 ನಿಮಿಷ ಬಿಟ್ಟು ನೀರೆಲ್ಲ ಬಿಟ್ಟು ಏನಾಗುತ್ತೆ ಟೇಸ್ಟ್ ಆಗುತ್ತೆ. ನೀರೆಲ್ಲ ಬಿಟ್ಕೊಬೇಕು ಚಿಕನ್. ಅವಾಗ ಸಖತ್ ಟೇಸ್ಟಿ ಆಗುತ್ತೆ ಸಾಂಬಾರ್. ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ಗೊತ್ತಿರೋರೆಲ್ಲ ಖುಷಿ ಪಡಿ ನೋಡಿ. ನನಗೆ ಆಕ್ಚುಲಿ ಇದು ಈ ತರ ಗ್ರೀನ್ ಕಲರ್ ಸಾಂಬಾರ್ ಅಂತ ಇಷ್ಟ. ಗ್ರೀನ್ ಕಲರ್ ಸಾಂಬಾರಲ್ಲಿ ಮಾಡ್ತಾರೆ ಬಾಯಿ ಕಡೆ ಒಂಚೂರು ಅದನ್ನ ಕೂಡ ಅದಂಗೆ ಕತ್ರೆ. ಮತ್ತೆ ನಾನು ಗ್ರೀನ್ ಕಲರ್ ಇತ್ತು, ನಂಗೆ ಇದು ಗ್ರೀನ್ ಕಲರ್ ಸಾಂಬಾರ್ ಇಷ್ಟ. ಅದಕ್ಕೆ ಮತ್ತಿದು ಯಾವ್ದು ಗೊತ್ತಾ, ಚಪಾತಿ ಸಾರಿ ನೀರ್ ದೋಸೆ ಅಂದ್ರೆ ಸಾಕಷ್ಟು ಇಷ್ಟ. ನನ್ ದೋಸೆ ಮಾಡೋ ಅಂತ ಹೇಳಿ ಅಮ್ಮ ಸಾಂಬಾರ್ ಪುಡಿ ಕೊಟ್ಟು ಕಳ್ಸಿರೋದು. ಆ ಸಾಂಬಾರ್ ಪುಡಿನಲ್ಲಿ ಅದು ಬೇಳೆ ಸಾಂಬಾರ್ಗೆ ಐ ಥಿಂಕ್ ಬಳಸ್ತಾರೆ ಅಂತ ಅನ್ಸುತ್ತೆ.
ಅದಕ್ಕೆ ನಾನೇನ್ ಮಾಡ್ತೀನಿ, ಸ್ವಲ್ಪ ಧನಿಯಾ ಪೌಡ್ರು, ಬರೀ ಧನಿಯಾ ಪೌಡ್ರು ಸ್ವಲ್ಪ ಹಾಕೊಂತೀನಿ ಇದ್ರೊಳಗಡೆ. ಅಕ್ಕ ನೀನ್ ಸಾಂಬಾರ್ ಟೇಸ್ಟ್ ದೋಸೆ ಮಾಡು ಅಂತ ಹೇಳಿದ್ದಾನೆ. ನಾಳೆ ಬೆಳಗ್ಗೆ ಹಿಟ್ಟು ತಗೊಂಬಂದಿ ದುಡ್ಡು ಕೊಟ್ಟಿ. ಇಲ್ಲ, ನಂಗೆ ದೋಸೆ ಹಿಟ್ಟು ರೆಡಿ ಮಾಡಕ್ ಬರಲ್ಲ ನನ್ಗೆ. ನೋಡಿ ದೋಸೆ ರೆಡಿ ಮಾಡಕ್ಕೆ ಬರಲ್ವಾ? ನೆಕ್ಸ್ಟ್ ಸಾರಿ ನೆಕ್ಸ್ಟ್ ನಂಗೆ ನಾನು ಹಾಕ್ತೀನಿ. ಬೇಡ, ಅದಾಗಕ್ ಬರಲ್ಲ, ಆಮೇಲೆ ಸಾಂಬಾರು ಹೋಗ್ಬಿಡ್ತದೆ. ಏನಿದು? ಇದು ಧನಿಯಾ ಪೌಡ್ರು. ಧನಿಯಾ ಪೌಡರ್ ನಮ್ಮ ಅಮ್ಮ ಮನೆಯಿಂದ ಮಾಡಿ ಕೊಟ್ಟು ಕಳ್ಸಿರೋದು. ನೋಡಿ ಫ್ರೆಂಡ್ಸ್, ಒಳ್ಳೆ ಇದು ಮಕ್ಕಳ ಸ್ಕಿನ್ ಕೇರ್ ಪೌಡರ್ ಇದ್ದಂಗೆ ಐತೆ. ನಂಗೆ ನೋಡ್ರಿ, 4 ಸ್ಪೂನ್ ಹಾಕಿದೀನಿ. ಇದು ಜಾಸ್ತಿ ಖಾರ ಐತಂತೆ, ಒಂದ್ 3 ಸ್ಪೂನ್ ಹಾಕ್ಬಿಡೋಣ. ಬೇಡ, ಒಂದೆರಡು 2 ಸ್ಪೂನ್ ಖಾರ ಪುಡಿ. ಇಲ್ಲ, ಕಲರ್ ಇರುತ್ತೆ ಚೆನ್ನಾಗಿ ತಿನ್ನೋಣ. ಕಲರ್ಗೋಸ್ಕರ ಮಾಡಬಾರ್ದು, ಕಲರ್ಗೋಸ್ಕರ ಮಾಡ್ಬಾರ್ದು. ಕಲರ್ಗೋಸ್ಕರ ಎಲ್ಲ, ಸಾಂಬಾರ್ ಚೆನ್ನಾಗಿ ಕಲರ್ ಬರ್ಲಿ ಅಂತ. ಮತ್ತೆ ಖಾರ ಅಂದ್ರೆ ಖಾರ ಆಗಲ್ಲ. ಖಾರ ಆದ್ರೆ ಸಕ್ಕತ್ತಿ ನಾನು ಯಾವಾಗ್ಲೂ ಇಷ್ಟೇ ಕಡ್ಲೆ ಎತ್ತಿಟ್ಕೊಂಡಿದೀನಿ. ಈ ಪ್ಲೇಟ್ ಸುವರ್ಣ ಸೂಪರ್ ಸ್ಟಾರ್ ಇದು ಅದನ್ನು ಹೇಳ್ತಾರೆ ನೋಡಿ ಈಗ. ಇಲ್ಲಪ್ಪ, ಏನ್ ಹೇಳಲ್ಲ. ಇಷ್ಟೇಷ್ಟು ಕಡ್ಲೆನ ಇದ್ರೊಳಗಡೆ. ಈ ಪ್ಲೇಟ್ ಕೊಟ್ಟ ಸುವರ್ಣ ಸೂಪರ್ ಸ್ಟಾರ್ಗೆ ಧನ್ಯವಾದಗಳು. ಟೊಮೆಟೊ ತೊಳ್ಕೊಂಬತ್ತೀನಿ. ಟೊಮೆಟೊ ಹಣ್ಣು ತೊಳ್ಕೊಂಬರಕ್ ಹೋಗ್ತಿದ್ದಾಳೆ. ಇಷ್ಟೇನಾ? ನನ್ ಚಿಟ್ಕಿ ಅವ್ರ ಇಷ್ಟ ಮಾಡ್ಬಿಡ್ತೀನಿ. ಹೌದಾ? ಹೌದು. ಟೊಮೊಟೊ ಆಮೇಲೆ ಇನ್ನೊಂದು, ಒಬ್ಬರು 2 ಹಾಕ್ತಾರೆ, 3 ಹಾಕ್ತಾರೆ, ಹಂಗ ಹಾಕ್ಬಾರ್ದು. ನಾನ್ ಚಿಕ್ಕ ಟೊಮೊಟೊ ತಗೊಂಡಿದೀನಿ, ಇಷ್ಟೇ ಇರೋದು. ಮುಂಚೆನೂ ಹಾಕ್ತಾರ? ಇಷ್ಟ ಹಾಕ್ತೀನಿ. ಇಷ್ಟನ್ನ ಗ್ರೈಂಡ್ ಮಾಡ್ಕೊಂಡಿ ಮತ್ತೆ ಅದನ್ನ ರುಬ್ಕೊಂಡ್ ಬಂದಾಯ್ತು. ಇವಾಗ ಚಿಕನ್ ನಾನು ಬೇಯಕ್ ಇಟ್ಟಿದ್ನಲ್ವಾ, ಸೊ ನೋಡೋಣ ಬನ್ನಿ. ನೀರೆಲ್ಲ ಬಿಟ್ಕೊಂಡಿದೆ, ಈ ತರ ಕುದೀತಿದೆ. ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋದನ್ನ ಒಳಗಡೆ ಹಾಕೋಣ. ನಿಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ಜಾರಲ್ಲಿರೋದನ್ನೆಲ್ಲ ಹಾಕೊಂಡಾಯ್ತು. ಗೈಸ್, ಇವಾಗ ಸಾಂಬಾರು ಒಂದು 2 ವಿಷಲ್ ಹಾಕಿಸ್ಕೊಂಡು ಬರೋಣ. ಒಂದು 2 ವಿಷಲ್ ಆದ್ರೂ ಓಕೆ, ಯಾಕಂದ್ರೆ ಇದು ಬಾಯ್ಲರ್ ಕೋಳಿ ಅಲ್ವಾ, 2 ವಿಷಲ್ ಬೇಕಾಗುತ್ತೆ. ಸಾಂಬಾರ್ ಕತೆ ಮುಗಿಸಿದೀವಿ. ಸಿರಿ ಇಲ್ಲ, ಸಿರಿ ಆಚೆ ಇದ್ದಾಳೆ, ಕಿಪ್ಪಿ ಜೊತೆ ಇದ್ದಾಳೆ. ಏನೋ ಸ್ವಲ್ಪ ಬಿಸಿ ಇದ್ದಾಳೆ ಫೋನಲ್ಲಿ, ಸೊ ಹಂಗಾಗಿ ನಾನೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಅಕ್ಕ ಇವಾಗ ಅದನ್ನ ಇಟ್ಟಿದ್ದಾಳೆ. ನಾನು ಊಟ ಮಾಡ್ಬೇಕಾದ್ರೆ ಅದು ಹೆಂಗಿದೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಐ ಆಮ್ ಬಿಸಿ. ಇವಾಗ ನಮ್ಮ ಅಕ್ಕ ಊಟ ಕೊಡ್ತಿದ್ದಾಳೆ. ಹೆಂಗಿದೆ ಸಾಂಬಾರ್ ಅಂತ ಆಗ್ಲೇ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ರಿವ್ಯೂ ಕೊಡ್ತೀವಿ ನಾನು ಕಿಪ್ಪಿ. ನನ್ಗೂ ಕಿಪ್ಪಿಗೋಸ್ಕರ ಮಾಡಿರೋದಲ್ವಾ. ತಿನ್ಬಿಟ್ಟು ರಿವ್ಯೂ ಕೊಡ್ತೀನಿ, ನೋಡಿ ಹೆಂಗಿದೆ ಅಂತ. ವೆಯ್ಟ್ ಮಾಡಿ.
ಈಗ ಊಟದ್ ರಿವ್ಯೂ, ಚಿಕನ್ ರಿವ್ಯೂ. ನೀವ್ ಅನ್ಕೋಬೇಡಿ, ಲೈವ್ ಅಲ್ಲಿ ಅಲ್ಲ ಸಾರಿ ವಿಡಿಯೋದಲ್ಲಿ ಇವಳು ನನ್ ಪ್ರೀತಿ ತೋರಿಸ್ತಾಳೆ ಹಂಗೆ ಹಿಂಗೆ ಅಂತ. ಈಗ ನಿಜವಾಗಿ ಹೇಳ್ಬೇಕಿದ್ರೆ ಅವಳು ವಿಡಿಯೋಗೋಸ್ಕರ ಅಲ್ಲ, ವಿಡಿಯೋ ಬ್ಯಾಕ್ ಕೂಡ ಅವಳು ತುಂಬಾ ಇದೇ ತರ ತುಂಟಾಟ ಮಾಡ್ತಿರ್ತಾಳೆ. ನಾನು ನಾರ್ಮಲ್ ಇರ್ತಾಳೆ, ಎಲ್ಲಾನು ಸೇಮ್. ಕೋಪ ಪಡಿಸ್ತಾಳೆ, ಹೊಡಿತೀನಿ ಬೈತೀನಿ, ಏನೇ ಮಾಡಿದ್ರು. ಇವಾಗ ನಾನು ಸುಮ್ನೆ ಸಿಟ್ಟಲ್ಲಿ ಪಟ್ ಅಂತ ಹೊಡೆದ್ರು, ಏನೇ ಮಾಡಿದ್ರು 5 ನಿಮಿಷ ಅವ್ಳದು ಕೋಪ ಅಷ್ಟೇ. 5 ನಿಮಿಷ ಅವ್ಳು ನಾನು ಮಾತಾಡ್ಸಿಲ್ಲ ಅಂದ್ರೆ ಅವಳೇ ಬಂದು ಮಾತಾಡಿಸ್ತಾರೆ. ಇವ್ರು ಅಂತಿಲ್ಲ, ಇವ್ರ ಮನೇಲಿ ಇಬ್ರು ಸಿಸ್ಟರ್ಸ್ ಇದ್ದಾರೆ, ಅವರು ಕೂಡ ಹಂಗೇನೆ. ನನಗೆ ಸಿಸ್ಟರ್ಸ್ ಆಕ್ಚುಲಿ ಅವ್ರು ನಮ್ಗಿಂತ ಚಿಕ್ಕವ್ರು, ಅದಕ್ಕೆ ಸಿಸ್ಟರ್ಸ್ ಅಂತ. ಅವರು ಹಂಗೇನೆ. ಇವಾಗ ನಾನು ಅವ್ರೇನೋ ನಾನು ಜಗಳ ಮಾಡ್ಕೊಂಡಿರ್ತೀನಿ ಅವ್ರ ಹತ್ರ, ಇಲ್ಲ ನಾನು ಏನೋ ಅಂದಿರ್ತೀನಿ, ನೀನ್ ಯಾವ ಹೇಳಕ್ಕೆ ಅಂತೆಲ್ಲ ಹೇಳಿರ್ತೀನಿ ಏನಾದ್ರು. ಹಂಗ ಅಂದಿದ್ರೆ ನಾನು ಅವ್ರು 5 ನಿಮಿಷ ಅಷ್ಟೇ ನನ್ನ ಹತ್ರ ಕೋಪ ಮಾಡ್ಕೊಳ್ಳೋದಲ್ಲ. ಆಮೇಲೆ ಕಿಪ್ಪಿ ಅಂತ ಅವರೇ ಬರ್ತಾರೆ. ಸೊ ಆ ಬಾಂಡಿಂಗ್ ಇದೆ. ಏನಕ್ಕೆ ಅಂದ್ರೆ ಅವ್ರಿಗೆ ಜಗಳ ಆಡೋದು ಕಾಮನ್. ಅವ್ರ ವಯಸ್ಸಲ್ಲಿ ತುಂಬಾ ಚಿಕ್ಕವರಲ್ಲ, ಏನಾದ್ರು ಒಂದು ಪಟ್ ಅಂತ ಅವ್ರಿಗೆ ಕೋಪ ಬರೋದು, ಪಟ್ ಅಂತ. ನನ್ ತಂಗಿ ಲೈವ್ ಅಲ್ಲಿ ಜಸ್ಟ್ ಕೈ ನಿಂಗ್ ತೆಗ್ದಿರೋದ್ನು ಕೂಡ ಫೋನ್ ಮಾಡಿ ಹೇಳಿದ್ರು ಒಬ್ರು. ಎಲ್ಲ ಏನೋ ಅದು ಕೂಡ ಹೇಳಿದ್ದಾರೆ, ಅದು ಕೂಡ ಜಗಳ ಆಯ್ತು, ಅದು ಕೂಡ ಹೇಳಿದಾರ ಅಂತ ನನಗ್ ಗೊತ್ತಿಲ್ಲ ಅದಲ್ಲ. ಬಟ್ ಇನ್ನೊಂದ್ ಹೇಳ್ಬೇಕಿದ್ರೆ ಲೈವ್ ಅಲ್ಲಿ ಜಸ್ಟ್ ಅವರು ಶಾರ್ಟ್ಸ್ ಹಾಕೊಂಡಿದ್ರು, ಅದು ಇದು ಅಂತ ಮಾತಾಡಿದ್ರೆ. ಶಾರ್ಟ್ಸ್ ಯಾರು ಹಾಕಲ್ಲ ಗುರು, ನಾವೇ ಬಟ್ಟೆ ಬಿಚ್ಕೊತಿರ್ತೀವ ಲೈವ್ ಅಲ್ಲ. ಇಲ್ಲ ಶಾರ್ಟ್ಸ್ ತಾನೇ ಹಾಕಿರೋದು. ಶಾರ್ಟ್ಸ್ ಹಾಕಿರೋದು ತಪ್ಪ, ಅದಕ್ಕೂ ಬಂದು ಕಮೆಂಟ್ ಹಾಕ್ತಿದ್ದಾರೆ, ಅದಕ್ಕೂ ಬಂದು ತುಂಬಾ ಮಾತು ಹೇಳಿದ್ದಾರೆ. ಬಟ್ ನಾನು ಒಂದೇ ಹೇಳೋದು, ಶಾರ್ಟ್ಸ್ ಹಾಕೋದು ನಾನು ಹಾಕೊಂತೀನಿ ಗುರು, ಶಾರ್ಟ್ಸ್ ಅಲ್ಲ ಮನೇಲಿ. ಆಚೆಲ್ಲ ಹಂಗ ಹಾಕಕ್ ಹೋಗಲ್ಲ, ಮನೇಲಿ ಮಾತ್ರ. ಸೊ ಅಷ್ಟೆಲ್ಲ ಹಾಕಿದ್ರು, ಅಷ್ಟೆಲ್ಲ ಮಾಡಿದ್ರು ಮಾತುಗಳು ತುಂಬಾ ಬರ್ತಿದೆ. ಬಟ್ ನನ್ಗೆ ತುಂಬಾ ಬೇಜಾರಾಗ್ತಿದೆ, ಇಲ್ಲಿಂದ ಹೋಗ್ಬಿಡೋಣ ಅಂತ ಬೇಜಾರಾಗ್ಬಿಟ್ಟಿದೆ. ಯಾಕೆಂದ್ರೆ ಇಲ್ಲಿಂದ ಇಲ್ಲಿ ಬಂದಿದ್ ಉದ್ದೇಶನೇ ಬೇರೆ, ನಕ್ಕೊಂಡು ಖುಷಿಯಾಗಿ ಹೋಗುವ ಅಂತಷ್ಟೇ. ಇಲ್ಲ ನಡೀತಾ ಇರೋದೇ ಬೇರೆ. ಇಲ್ಲಿ ಯಾಕೆ ಕಮೆಂಟ್ ಆಗ್ತೀರಾ, ಯಾಕೆ ಬಂದ್ ಏನೇನ್ ಅಂತೀರಾ, ನನಗೆ ಯಾಕೆ ಬೇಕು, ನನ್ನಿಂದ ಎಲ್ಲಾ ದೂರ ಆಗ್ಬಿಡಿ, ಯಾಕೆ ಇದೀರ ಎಲ್ಲಾ ದೂರ ಆಗ್ಬಿಡಿ ಅಷ್ಟೇ ಹೇಳ್ತಾ ಇದೀನಿ. ಇಷ್ಟ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಸಾಂಬಾರ್ ಮಾತ್ರ ಅಲ್ಟಿ ಆಗೈತೆ ಫ್ರೆಂಡ್ಸ್, ನೀವು ಇದೇ ತರ ಮನೇಲಿ ಟ್ರೈ ಮಾಡಿ. ಸಕ್ಕತ್ತಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ಕಿಪ್ಪಿಗೆ ಆಕ್ಚುಲಿ ಮಟನ್ ಅಂತ ಇಷ್ಟ ಅಂತ, ನಾನು ಮಟನ್ ತಿನ್ನಲ್ಲ, ಅದಕ್ಕೋಸ್ಕರ ಮಾಡಿಸ್ಲಿಲ್ಲ. ಮಟನ್ ಇಷ್ಟ, ಅವರು ತಿನ್ನಲ್ಲ ಅಂತ ಮಾಡ್ತಿಲ್ಲ. ಬಟ್ ನೀವು ತಿಂದಿಲ್ಲ ಅಂದ್ರೂ ಮಾಡ್ತೀವಿ. ಮಟನ್ ಬಿರಿಯಾನಿ ಇಷ್ಟ, ಮಟನ್ ಸಾರುಗಳೆಲ್ಲ ಇಷ್ಟ ಇಲ್ಲ, ಮಟನ್ ಬಿರಿಯಾನಿ ಮಾತ್ರ. ಓಕೆ, ತಿನ್ಬಿಟ್ಟು ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್. ಅಕ್ಕ ಮಾಡಿರೋದು ಚಿಕನ್ ಸಾಂಬಾರ್ ಇಷ್ಟ ಆಗಿ 2 ಸರಿ ಹಾಕ್ಸ್ಕೊಂಡ್ ತಿಂತಾ ಇದೀನಿ, ಸೈಕಾಗೈತೆ ಅಂತಾನೆ ಹೇಳ್ಬೋದು. ಕಿಪ್ಪಿ ನಿಂಗೆ ಇಷ್ಟ ಆಯ್ತಾ? ಸ್ವಲ್ಪ ಅನ್ನ ಸ್ವಲ್ಪ ಜಾಸ್ತಿ ಹಾಕ್ತಿದ್ದಾರೆ, ತಿನ್ನಕಾಯ್ತಲ್ಲ. ಆನಂದ ಪರಮಾನಂದ. ಹಿಂಗೆ ತೋರ್ಸು, ಹಿಂಗೆ ತೋರ್ಸು ನಮ್ಮ ಮುಖ ನೋಡ. ನಮ್ಗೆ ಏನೇ ಕಷ್ಟ ಇರೋ, ಏನೇ ಟೆನ್ಷನ್ ಇದ್ರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂತೆ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಾರೆ ಆಯ್ತಾ. ಇವರೆಲ್ಲ ನಮ್ ಕಿರಿಕಿರಿ ಮಾಡ್ತವ್ರೆ ಫ್ರೆಂಡ್ಸ್. ತೋರಿಸಿ ನಮ್ ಫ್ಯಾನ್ಸ್ ನ ಮುಂದೆ ತಿರುಗಿಸಿ. ಫ್ಯಾನ್ಸ್ ಅಲ್ಲ ಅವರು, ನಮ್ ಸಿಸ್ಟರ್ಸ್. ಫ್ಯಾನ್ಸ್ ಅಂತ ಹೇಳ್ತಿದ್ದೀರಾ, ಸಿಸ್ಟರ್ಸ್. ಇಲ್ಲಿ ಹಾಯ್ ಬ್ರೋ. ಹಾಯ್ ಮಾ, ಹೆಂಗಿದೆ ಸಹನಾ? ಸಹನ ಇಲ್ಲಿ, ಹಾಯ್ ಏನು ಸಹನ ಇಲ್ಲಿ. ಹೊಟ್ಟೆ ಉರಿ ಏನೇಮ್ಮ, ಇಷ್ಟು ಹೊಟ್ಟೆ ಉರಿ ಇರಬಾರ್ದ. ಬಾ ಕೊಡಿಸ್ತೀನಿ ಬಾರಮ್ಮ, ನಿಂಗೆ ಯಾಕೆ ನಾನು ಕೊಡ್ಸಲ್ಲ ಅಂತಲ್ಲ, ಕೊಡಿಸ್ತೀನಿ ಬಾ, ದುಡ್ಡು ಕೊಡ್ತೀನಿ ಬಾ, ಎಲ್ಲ ತಿನ್ನು. ಎಲ್ಲಿ ಸಹನ ಇಲ್ಲಿ? ಇದೇನಾದ್ರು ಫಾರಂ ಕೋಳಿ ಆದ್ರೆ ಇನ್ನ ಸಗದಾಯ್ತು. ಚುಟ್ಟ ಮಲ್ಲೆ ಚುಟ್ಟೇಸ್ತಾರ, ಚೆನ್ನಾಗ್ ಮಾಡ್ದೇನಪ್ಪಿ ಡ್ಯಾನ್ಸು. ಸಹನ ಕೊಡೋ, ಸಹನ ಅಂತಿಲ್ವಾ? ಆಯ್ ಸಹನ, ಹೆಂಗಿದ್ಯಮ್ಮ? ಐ ಲವ್ ಯು ಸಹನ. ಐ ಲವ್ ಯು ಅಂದ್ರು ಐ ಲವ್ ಯು ಫ್ರೆಂಡ್ಸ್ ಅವ್ರಿಗೆ. ಬರ್ತೀನಮ್ಮ, ನಾಳೆ ಪಕ್ಕ ಬರ್ತೀನಿ, ನಿಂಗೆ ಏನಾದ್ರು ಕೊಡಿಸ್ತೀನಿ, ಸುಮ್ನೆ ಕೊಡಿಸ್ತೀನಿ, ಸುಮ್ನೆ ತಲೆ ಕೆಡ್ಸ್ಕೋಬೇಡ.
ಈಗಲೇ ಹೊರ್ಬರಕ್ಕಾಗತ್ತಾ? ಇಲ್ಲಿ ಇವ್ಳು ಕರ್ಕೊ ಬಂದ್ರೆ ಎಲ್ಲ ಇವಳಿಂದ ಆಗಿದೆ. ಇವ್ಳು ಕರ್ಕೊ ಬಂದ್ರೆ ನಾನು ಕರ್ಕೊ ಬರ್ತೀನಿ. ಸುಮ್ನೆ ನಾನೇನೋ ಕೊಡಿಸ್ತೀನಿ ಅಲ್ವರ. ಏನ್ ಕೊಡಿಸ್ತೀಯ ಹೇಳ್ಬಿಡು. ಏನಾದ್ರು ತಿಂಡಿ. ಹುಷಾರಾಯ್ತಾ? ಟೈಮ್ ಸಲ ಮಾತಾಡ್ತಾ ಇವಳ ಹೋಗಿ ಬಿಟ್ಲು. ನೋಡಿ ಈಗ ಹೋಗಿ ಬಿಟ್ಲು ಅಂತ ಅಷ್ಟೇ. ಹೀಗಿಂದು ಸುಮ್ನೆ ಮಳೆ ಟೈಮ್ ಊಟ ಮಾತ್ರ ಇಟ್ಟಿ ಅಂತಾನೆ ಹೇಳ್ಬೋದು ಫ್ಯಾನ್ಸ್. ಮತ್ತೆ ಊಟ ಮಾಡಾದ್ಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಇಲ್ಲ ನೋಡೋಣ. ಹೊಟ್ಟೆ ತುಂಬಾ ಇಷ್ಟ ಆಗ್ತಿದೆ. ಸ್ವಲ್ಪ ಬೆಳಿಗ್ಗೆ ಕಮ್ಮಿ ಹಾಕಿದ್ರು, ನಾನು ಅದೇ ತರ ಹಾಕಿ ಕೊಡಿ ಅಂತ ಕೇಳಿದ್ರೆ ಇಷ್ಟ ಹಾಕವ್ರೆ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಆಯ್ತಾ. ಚಿಕನ್ ಕೆಲವೊಬ್ರು ನಾನು ತಿನ್ನೋದು ಕುಡಿಯೋದು ಎಲ್ಲ ಕಮೆಂಟ್ ಹಾಕ್ತೀರಾ. ಮೊದಲೇಸ್ಪೇಟೆಗೆ ಹೋದ್ರು ಬರ್ಬೇಕು, ಬನ್ನಿ ಅಕ್ಕ ನಮ್ಮ ಮನೆಗೆ. ನೀವು ಬಡ್ರು ಮನೆಗೆ ಲಕ್ಷ್ಮಿ ಬರುತ್ತಲ್ಲ, ಬನ್ನಿ ಭಟ್ರು ಮನೆಗೆ. ಬಡ್ರು ಮನೆಗೆ. ನೋಡಿ ಜನ ಇವ್ರು ಯಾವ ತರ ಟೀಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ತಮಾಷೆಗೆ ಇರ್ತಿರೋದು. ಯಾರು ಸೀರಿಯಸ್ ಆಗಿ ಟೀಸ್ ಮಾಡುತ್ತಲ್ಲ ಆಮೇಲೆ ನೀವೆಲ್ಲ ಏನೋ ಕಮೆಂಟ್ ಹಾಕ್ತಿಲ್ಲ, ಅದೇ ಭಯ ಕಂಡ್ರು ನಮ್ಗೆ. ಇನಿಟೇಟ್ ಮಾಡ್ಬೇಡ್ರಿ. ಇನಿಟೇಟ್ ಮಾಡ್ಬೇಡಿ. ಇನಿಟೇಟ್ ಕಾಂಟೆಂಟ್ ಏನಂತೀನಿ ಇಲ್ಲಿ? ಕಾಂಟೆಂಟ್ ಆರ್ಲಿಕ್ಸ್ ಏನಂತೀಯ? ಆಲಿಸು 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 ಗೋಬಿ ಮಿಠ ಗೋಬಿ ಮಿಠ ಗೋರ್ ಮಿಠಾಯಿ ಏನು ಗೋಬಿ ಮಿಠ ನಂದು ಗೋಬಿ ಮಿಠ ಅಂತಲ್ಲ, ಹೊಸದ್ ನಂದು. ಅದು ಅದೆಲ್ಲ ಒಳ್ದಿರೋದು ಅಂದ್ರೆ ನನಗೆ ಪ್ರೊನೌನ್ಸಿಯೇಷನ್ ಆಗಲ್ಲ. ಪ್ರೊನೌನ್ಸಿಯೇಷನ್ ಪನಮೇಶನ್ ಆಗಲ್ಲ. ಮಕ್ಕಳು ಬೇಜಾರ್ ಮಾಡ್ಕೋಬೇಡಿ. ಹೊಡೆದೇ ಪನಮೇಶನ್ ನೀವು ಹೊಸ ನೇಮ್. ಫೌಂಡೇಶನ್ ಫೌಂಡೇಶನ್ ಫೌಂಡೇಶನ್. ಓಕೆ, ಬೇರೆ ಏನಾದ್ರು ಕೇಳೋದಿದ್ಯಾ ಕೇಳಿ. ಪೊಮಗ್ರೆನೇಟ್ ಅನ್ನು ಪ್ರೊಮೋಗ್ರೆನೇಟ್ ಅಂತ್ಯ. ಗುಲಾಬ್ ಜಾಮೂನ್ ಅನ್ನು ಗುಲಾಬ್ ಜಾಮೂನು ಗುಲಾಬ್ ಜಾಮೂನು ಗುಲಾಬ್ ಜಾಮೂನು. ಇನ್ನೇನ್ ಕೇಳ್ಬೇಕು? ಬಡವರ ಮಕ್ಕಳು. ಇರಿ ನಾಯಿಗೆ ಇಲ್ಲಿ ಚಿಕನ್ ಬಡವರ ಮಕ್ಕಳನ್ನ ಬೆಳೆಸಿ ಬಡವರ ಮಕ್ಕಳು. ಅಪಾರ್ಟ್ಮೆಂಟ್ ಅನ್ನು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್. ಅದೇನೋ ಹೇಳ್ತಲ್ಲ, ಯಾವುದು ಕೇಳ್ಬೋದು? ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸಿರಿ ಬಿಲ್ಡಿಂಗು ಬಿಲ್ಡಿಂಗು ಹೇಳ್ತಾಳ ಆಲ್ಮೋಸ್ಟ್. ಸ್ವಲ್ಪ ತಿರುಗಲ್ಲ ನ್ಯಾರ್ಗೆ. ನಾನೇ ಹೇಳ್ತಿದ್ದೀನಿ ನ್ಯಾರ್ಗೆ ಅಂತ. ನಾಲಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪಕ್ಕ ತೆಗ್ದಿಬಿಡಿ ನಾನು. ಐ ಲವ್ ಯು. ಚಿಕನ್ ಬಾಯಿ ಅರ್ಪಿತಕ್ಕನು ಅರ್ಪಿತಕ್ಕ ಹೇಳ್ತೀಯಾ? ಐ ಲವ್ ಯು ಟು ಅಕ್ಕ. ಫೋರಂ ಮಾಲ್ ಅನ್ನು ಫೋರಂ ಮಾಲ್ ಪೋಳಂ ಮಾರು ಮಾಲು ಫಲಂ ಮಾರು ಲೂಲು ಮಾಲ್ ಅನ್ನು ನೂಲು ಮಾಲು ನೂಲು ಮಾಲು ನೂಲು ಮಾಲು. ಓರಿಯನ್ ಮಾಲ್ ಅನ್ನು ಓರಿಯನ್ ಮಾಲು. ಬೈಲರ್ ಬೈವನ ಬೈಲರ್ ಕೋಳಿ. ಬೈಲರ್ ಕೋಳಿಯನ್ನು ಬೈಲರ್ ಕೋಳಿ. ನಿನ್ಗೆ ಯಾವ್ಯಾವ ವರ್ಡ್ ಹೇಳಕ್ ಬರಲ್ಲ ನೀನ್ ಹೇಳ್ಬಿಡು. ನನಗೆ ಗೊತ್ತಿಲ್ಲ, ಮಾತಾಡ್ತಿರೋದೆಲ್ಲ ವರ್ಡ್ ಹೇಳ್ತಪ್ಪ. ಬರೋದಿಲ್ಲ. ಒಂದೊಂದ್ ಬರಲ್ಲ, ಒಂದೊಂದ್ ಬರುತ್ತಿಲ್ಲ, ಗೊತ್ತಿರೋದಲ್ಲ. ಯಾರು ಒಂದು ನಿಮ್ಗೆ ಯಾವ್ದು ಇಷ್ಟ? ರಾಧಿಕಾ ಪಂಡಿತ್ ಅದು ಬರಲ್ಲ. ಅದು ಒಂದು ಹೀರೋಯಿನ್ ಹೆಸರು, ಬಟ್ ಅದು ಹೆಸರು ಅಲ್ಲ, ಬರಲ್ಲ. ಅದೊಂದು ಹೆಸರು ಬರಲ್ಲ. ರಾಧಿಕಾ ಪಂಡಿತ್ ಅಂತ. ಪಂಡೇಡು ನಮ್ ಡಿ ಬಾಸ್ ಹೆಸರು. ಅಪ್ಪ ನನ್ ಮನ್ಸ ಅವ್ರು ನೋಡಿ ಆ ಕೊಟ್ಟಿದ್ ಇಷ್ಟು ಅನ್ನ ಹಂಗೆ ಇತ್ತು. ಊಟನೇ ಎಲ್ಲ ಕಮೆಂಟ್ ಅಲ್ಲಿ ಹೇಳ್ತೀರಾ ಊಟ ಮಾಡು ಅಂತ. ನೋಡಿ ಅವ್ರು ಊಟ ತಿನ್ನಲ್ಲ ಅಷ್ಟು ಜಾಸ್ತಿ. ನಾವೇನ್ ಮಾಡೋಣ? ಅವಳಿಗೋಸ್ಕರನೇ ಆಕ್ಚುಲಿ ನಾವು ಚಿಕನ್ ಮಾಡಿದ್ದು, ಗೊತ್ತಾ? ಸರ್ಪ್ರೈಸ್ ಆಗಿ ಅಲ್ಲಿ ಮಾಡ್ತಿದ್ವಿ ಮಾತಾಡ್ಬೇಕಾದ್ರೆ. ಊಟ ಸಾಕಾಯ್ತು, ನಾನು ತಿನ್ನಕ್ಕಾಗಲ್ಲ. ಏನೇ ಮಾಡಿ ತಿನ್ನಕ್ಕಾಗಲ್ಲ. ನೋಡ್ತೀಯ, ಜೋಬ್ ತುರ್ ಕೊಟ್ಬಿಡ್ತೀನಿ. ನೋಡಿ ಜನರೇ ಯಾವ ತರ ಅಲ್ಲ.
ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಮಾಡ್ತಾ ಇನಿಟೇಟ್ ಹ್ಮ್ ನಂಗೆ ಸೈಕ್ ಮಾಡ್ಬೇಡ. ಕೆಳಗೆ ಕೊಡ್ಬೇಡ. ಮುಂದಿನ ಮೂಡಿ ಇದ್ರೆ ಹೇಳ್ತೀನಿ ಜನರೇ. ನಮ್ಮ ಎಷ್ಟಾರ್ದು ಡೈಲಾಗ್ ಇದು. ಓಕೆ, ಊಟ ಮಾಡಾದ್ಮೇಲೆ ವ್ಲಾಗ್ ಯಾವ ಕಂಟಿನ್ಯೂ ಮೂವಿ ಮಾಡ್ತೀನಿ. ಅಂದ್ರೆ ಚಿಕನ್ ಯಾವ್ದೋ ಮೂವಿ, ಮಾಡಿದೀನಿ, ಅನ್ನ ಯಾವ್ದೋ ಒಂದು ಮೂವಿ, ಗೂಗ್ಲಿ ಗೂಗ್ಲಿ ಮೂವಿಯಲ್ಲಿ ಪಾಪ ಮಾಡಿದೀನಿ ಬಾಳೆ. ಹ್ಯಾಂಡ್ ವಾಶ್ ಮಾಡಿ ವಾಕಿಂಗ್ ಮಾಡಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬ್ಲಾಗಿಂಗ್ ಮಾಡ್ತೀನಿ. ಬಾಯ್ ಬಾಯ್, ಅಲ್ಲಿವರೆಗೂ ಹೋಗ್ತಾರಿ. ನಮ್ ದಿಯಾಗೆ ಹೆಂಗ್ ಎದುರಿಸಲ್ಲ, ನಮ್ಮ ಅಕ್ಕಂಗ್ ಹೊಡಿಯಕ್ ಹೋಗ್ತೀನಿ, ಹೆಂಗ್ ಬೊಗಳುತ್ತಾಳೆ ಅಂತ ನೋಡಿ. ಊಟ ಆದಮೇಲೆ ನಾನು ಕಿಪ್ಪಿ ವಾಕ್ ಮಾಡ್ತಾ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಂಗೆ ಓಡಾಡ್ತಾಯಿದ್ವಿ. ಆಮೇಲೆ ಹೋಗೋಣ ಅಂದ್ಬಿಟ್ಟು ಮಲ್ಗಕ್ಕೆ ಹೋದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.